ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿ ವತಿಯಿಂದ 6 ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಜಿಯೋಗ್ರಫಿ, ಎಕಾನಮಿ, ಪೊಲಿಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಇವು ಆಗಿದಾವೆ. ಈ ಪುಸ್ತಕದ ವಿಶೇಷತೆ ಏನಂತ ಹೇಳಿದ್ರೆ, PC ಎಕ್ಸಾಮ್ ಇಂದ DC ಎಕ್ಸಾಮ್ ವರೆಗೆ, ಅಂದ್ರೆ PC ಇಂದ UPSC ಎಕ್ಸಾಮ್ ವರೆಗೆ ಈ ಹಿಂದೆ ಕೇಳಲಾಗಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ಟಾಪಿಕ್ ವೈಸ್ ಮೈಕ್ರೋ ಲೆವೆಲ್ ಅಲ್ಲಿ ಪ್ರತಿಯೊಂದು ಟಾಪಿಕ್, ಪ್ರತಿಯೊಂದು ಚಾಪ್ಟರ್ ವೈಸ್ ಕ್ವಶನ್ಸ್ ಗಳನ್ನ ಇದರಲ್ಲಿ ಕೊಡಲಾಗಿದೆ. ಅದರ ಜೊತೆಗೆ ಪ್ರತಿಯೊಂದು ಪ್ರಶ್ನೆಗಳ ಕ್ರಾಸ್ ವೆರಿಫೈಡ್ ಆನ್ಸರ್ ಗಳನ್ನು ಕೂಡ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡಲಿಕ್ಕೆ ನಾನು ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿಯ ನಿರ್ದೇಶಕರಾಗಿರ್ತಕ್ಕಂಥ ಚಂದ್ರಕಾಂತ್ ಸರ್ ಅವರಿಗೆ ಮತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಭರತ್ ಅವರಿಗೆ ಮತ್ತು ಈ ಪುಸ್ತಕದ ಲೇಖಕರಾಗಿರ್ತಕ್ಕಂತಹ ನಮ್ಮ ಬೀರೇಂದ್ರ ಕೇಶವ್ ಅವರಿಗೆ ಮತ್ತೆ ತೇಜ್ ರಾಜ್ ಗಿಡ್ವೀರ್ ಅವರಿಗೆ ಮತ್ತು ವಿನಯ್ ಪಾಟೀಲ್ ಅವರಿಗೆ ಮತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂತಹ ರವಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಅವರು ಈ ಪುಸ್ತಕವನ್ನ ಅನಾವರಣಗೊಳಿಸ್ಬೇಕಂತ. ನೋಡಿ, ಇದರಲ್ಲಿ ಎನ್ವಿರಾನ್ಮೆಂಟ್ ಬುಕ್ ಇದೆ, ಅದರ ಜೊತೆಗೆ ಜಿಯೋಗ್ರಫಿ ಬುಕ್ ಇವತ್ತು ನಾವು ಲಾಂಚ್ ಮಾಡಿದ್ದೇವೆ. ಇದೇ ರೀತಿ 6 ವಿಷಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಮಾರುಕಟ್ಟೆಗೆ ಈಗಾಗಲೇ ಬಿಡುಗಡೆ ಆಗಿದ್ದಾವೆ. ಸೊ ಯಾರಿಗೆ ಈ ಪುಸ್ತಕಗಳು ಬೇಕು, ನಮ್ಮ ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿಯ ಒಂದು ಅಧಿಕೃತವಾದಂತಹ ನಂಬರು, ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಟೆಲಿಗ್ರಾಮ್ ಅಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಶೇರ್ ಮಾಡ್ತೇವೆ. ಈ ಪುಸ್ತಕದ ವಿಶೇಷತೆ ಬಗ್ಗೆ ನಮ್ಮ ಭರತ್ ಅವರು ಒಂದಿಷ್ಟು ಮಾತನ್ನ ಆಡ್ಬೇಕಂತ ಅವ್ರಿಗೆ ಕೇಳ್ಕೊಳ್ತೇನೆ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್ ಗೌಡ. ಸರ್ ಹೇಳಿದಾಗೆ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಟಿಪ್ಪು ಸುಲ್ತಾನ್ ಸರ್ ಅವರು. ಸೊ ನಂದು UPSC ಎಕ್ಸಾಮ್, UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಸೊ ಯಾವಾಗಲೂ ಹೇಳ್ತಾ ಇರ್ತಾರೆ, ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆ PYQsಗಳನ್ನು ನೋಡೋದು ಬಹಳ ಮುಖ್ಯ ಅಂತ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಈ ಥರ ಒಂದು ಬುಕ್ ಇರಲಿಲ್ಲ. ಅಂದರೆ ಮೈಕ್ರೋ ಲೆವೆಲಲ್ಲಿ ಟಾಪಿಕ್ ವೈಸ್ ಸೆಗ್ರಿಗೇಟೆಡ್ PYQs ಇರಲಿಲ್ಲ. ಸೊ ಇವಾಗ ಇದೊಂದು ಯಾವ ಥರ ಆಗುತ್ತೆ ಅಂದರೆ ಇಲ್ ಬಿಕಮ್ ವೆರಿ ಚೆನ್ನಾಗಿ ಹೆಸರಿಟ್ಟಿದ್ದಾರೆ, PYQ ಪವರ್ ಬುಕ್ ಅಂತ. ಆ್ಯಕ್ಚುಲಿ ಪವರ್ ಬುಕ್ ಆಗಿ ಇದು ವರ್ಕ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಾವು ಯಾವುದೇ ಟಾಪಿಕನ್ನು ಓದೋಕ್ಕಿಂತ ಮುಂಚೆ PYQsಗಳನ್ನು ಓದೋದು ಬಹಳ ಮುಖ್ಯ. ಯಾಕಂದರೆ ನಮಗೆ ಗೊತ್ತಾಗುತ್ತೆ ಅವಾಗ ಯಾವ ರೀತಿ ಈ ಟಾಪಿಕಲ್ಲಿ ಕ್ವೆಶನ್ಸನ್ನು ಕೇಳ್ತಾ ಇದ್ದಾರೆ ಅಂತ. ಅದೇ ರೀತಿ ಇನ್ನೊಂದು ವಿಶೇಷತೆ ಏನಪ್ಪ ಇದರಲ್ಲಿ ಅಂತಂದರೆ, ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಯಾವ್ಯಾವ ಟಾಪಿಕಿಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದೆ ಅಂತಲೂ ಕೂಡ ಹಾಕಿದ್ದಾರೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಟಾಪಿಕ್ಸನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಸೊ ಹಾಗಾಗಿ ನಿಜವಾಗ್ಲೂ ನಿಮ್ಮ ಪ್ರಿಪ್ರೇಷನನ್ನು ಪವರ್ಫುಲ್ ಮಾಡುತ್ತೆ ಈ ಒಂದು ಬುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಭರತ್ ಅವರೇ. ಸೊ ನೋಡಿ, ಈಗ ಭರತ್ ಅವರು ತಮಗೆಲ್ಲ ಗೊತ್ತಿರ್ಬೋದು, ರಾಜ್ಯಾದ್ಯಂತ ಇವರು ಹೆಸರುವಾಸಿ ಆಗಿದ್ದಾರೆ. ಕಂಪ್ಯೂಟರ್ ವಿಷಯ ಆಗಿರ್ಬೋದು, ಇಂಗ್ಲಿಷ್ ವಿಷಯ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಬೋಧನೆಗಳನ್ನು ನೀಡ್ತಾ ವಿದ್ಯಾರ್ಥಿಗಳ ಮನಸ್ಸನ್ನ ಗೆದ್ದಿದ್ದಾರೆ. ಸೊ ಅವರು ಕೂಡ ಈ ಪುಸ್ತಕದ ಏನು ಹೆಸರಿದೆ ಪವರ್ ಬುಕ್, ಸೊ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ಒಂದು ಪವರ್ ಕೊಡ್ತಕ್ಕಂಥ ಬುಕ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಭರತ್ ಅವರೇ. ಸೊ ಈಗ ಈ ಪುಸ್ತಕದ ಲೇಖಕರಾಗಿರ್ತಕ್ಕಂಥ ಬೀರೇಂದ್ರ ಮತ್ತೆ ತೇಜ್ ರಾಜ್ ಗಿಡ್ವೀರ್ ಅವರು ಮತ್ತು ವಿನಯ್ ಪಾಟೀಲ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಈ ಪುಸ್ತಕದ ಕುರಿತು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಅವ್ರಿಗೆ ಕೇಳ್ಕೊತೇನೆ. ಹಲೋ ಆಸ್ಪಿರೆಂಟ್ಸ್, ಇದು ನಮ್ಮ ಸುಮಾರು 5-6 ವರ್ಷದಿಂದ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಇತ್ತೀಚಿನ KS 384 ಇಂಟರ್ವ್ಯೂ ಕೂಡ ಕೊಟ್ಟಿದ್ದೀನಿ. ಸೊ 30 years ಪಾಸ್ಟ್ 30 yearsದು PYQs ಏನಿದಾವಲ್ಲ ಎಲ್ಲನೂ ಕೂಡ ಸೆಗ್ರಿಗೇಟ್ ಮಾಡಿದ್ವಿ. PC ಆಗಿರ್ಬೋದು, PSI, SDA, FTA, ಗ್ರೂಪ್ C, ಗ್ರೂಪ್ B, KS ಮತ್ತು UPSC. ಸೊ ಕಾಂಪ್ರಿಹೆನ್ಸಿವ್ ಆಗಿ ನಿಮಗೆ ಒಂದೇ ಕಡೆ ಚಾಪ್ಟರ್ ವೈಸು ನಿಮಗೆ PYQs ಸಿಗುತ್ತೆ. ಸೊ ನೀವು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಓದಿದ ತಕ್ಷಣ ಫಾರ್ ದ ಬಿಗಿನರ್ಸ್ ಇಮಿಡಿಯೇಟ್ಲಿ ನೀವು ಈ PYQs ಚಾಪ್ಟರ್, ಆ ಪರ್ಟಿಕ್ಯುಲರ್ ಚಾಪ್ಟರ್ನ ಬಂದ್ಬಿಟ್ಟು ನೀವು ಆ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ನ ಕೇಳ್ತಾ ಇದ್ರೆ ಅಂತ ಅಂದ್ಬಿಟ್ಟು ಕೂಡ. ಯಾರು ಆಲ್ರೆಡಿ ಕೋಚಿಂಗ್ನ ಮುಗಿಸಿದ್ರೆ ನೀವು
ಮುಗಿಸಿದಂಥವ್ರು ನೀವು ರಿವರ್ಸ್ ಇಂಜಿನಿಯರಿಂಗ್ ಕೂಡ ಮಾಡ್ಬೋದು. ನೀವು ಈ PYQs ನ ಇಟ್ಕೊಂಡು ನೀವು ಆ ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಹೋಗ್ಬೋದು. ಸೊ ನಾವು ಪ್ರಿಪೇರ್ ಮಾಡುವಾಗ ಈ ಥರ ಕ್ವಶನ್ ಬ್ಯಾಂಕ್ ಇರಲಿಲ್ಲ. ಸೊ ನಾವು ಆ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀವಿ. ಸೊ ಬರ್ತಿರ್ತಕ್ಕಂಥ ಆಸ್ಪಿರೆಂಟ್ಸು ನಿಮಗೆ ಆ ಪ್ರಾಬ್ಲಮ್ಗಳು ಫೇಸ್ ಆಗಬಾರ್ದು ಅನ್ನೋ ಒಂದು ಇದನ್ನ ಇಟ್ಕೊಂಡು ನಾವು ಈ PYQs ಕಂಪೈಲೇಷನ್ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕೇಶವ್ ಅವರೇ. ನೋಡಿ, ಈ ಪುಸ್ತಕದ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ರು. ನಿಮಗೆ ನಾನು ಹೇಳ್ತಕ್ಕಂಥ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಆಕಾಂಕ್ಷಿಗಳಿಗೆ ಈ ಪುಸ್ತಕವನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಯಾಕಂದ್ರೆ ಈ ಪುಸ್ತಕ ಬಂದಿದೆ ಅಂತ ಹೇಳಿದ್ರೆ ಈ ಪುಸ್ತಕದ ಲೇಖಕರು ಯಾರು ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು 10 ವರ್ಷಗಳ ಕಾಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಭವವನ್ನ ಹೊಂದಿರತಕ್ಕಂಥವ್ರು, ಮತ್ತೆ KS ಪ್ರಿಲಿಮ್ಸ್ ಮೇನ್ಸ್ ಎಲ್ಲವನ್ನ ಬರೆದು ಇಂಟರ್ವ್ಯೂಗೆ ಕ್ವಾಲಿಫೈ ಆಗಿರ್ತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಂತ ರಿಸೋರ್ಸ್ ಪರ್ಸನ್ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಇದು. ವಿಶೇಷವಾಗಿ ಈ ಪುಸ್ತಕ ಇಷ್ಟೊಂದು ಅಚ್ಚುಕಟ್ಟಾಗಿ ಇವತ್ತು ಮಾರುಕಟ್ಟೆಗೆ ಬಿಡುಗಡೆಯಾಗಿ ಆಕಾಂಕ್ಷಿಗಳಿಗೆ ಒಂದು ಆಶಾದೀಪವಾಗಿ, ಆಶಾ ಕಿರಣವಾಗಿ ಹೊರಹೊಮ್ಮಬೇಕಂತ ಹೇಳಿದ್ರೆ ಅಲ್ಲಿ ಪ್ರಮುಖವಾದಂತಹ ಪಾತ್ರ ನಮ್ಮ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿಯ ನಿರ್ದೇಶಕರಾಗಿರ್ತಕ್ಕಂತಹ ಚಂದ್ರಕಾಂತ್ ಸರ್ ಅವರು ಮತ್ತು ಸಂಸ್ಥಾಪಕರು ಕೂಡ ಹೌದು. ಸೊ ಅವ್ರಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿಕ್ ಬಯಸ್ತೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಒಂದು ದಾರಿದೀಪ ಆಗ್ತಕ್ಕಂಥ ಒಂದು ಪುಸ್ತಕ ತಮ್ಮ ಸಂಸ್ಥೆ ಕಡೆಯಿಂದ ಆಗಲಿ. ಮತ್ತೆ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಸಾಕ್ಷಿಯನ್ನಾಗಿಸಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ತಾವು ದಯವಿಟ್ಟು ಧನ್ಯವಾದಗಳ ಒಂದು 2 ಹಿತನುಡಿಗಳನ್ನು ಹೇಳಲಿಕ್ಕೆ ನಾನು ಕೇಳ್ಕೊಳ್ತೇನೆ. ಹಲೋ, ಈ ಬುಕ್ ಬರಿಬೇಕಾದ್ರೆ ನಮಗೆ ಸ್ಟೇಟ್ ಕ್ರಾಫ್ಟ್ ಅಕಾಡೆಮಿ ಕಡೆಯಿಂದ ಮತ್ತು ಟಿಪ್ಪು ಸುಲ್ತಾನ್ ಸರ್ ಕಡೆಯಿಂದ ತುಂಬ ಹೆಲ್ಪ್ ಆಗಿದೆ. ನಮ್ಗೆ ಮೆಂಟರಿಂಗ್ ಮಾಡಿದ್ದಾರೆ, ಎಲ್ಲೆಲ್ಲಿ ನಾವು ತಪ್ಪು ಮಾಡಿದೀವಿ ತಿದ್ದಿದ್ದಾರೆ. ಆಮೇಲೆ ಸರ್ ಕಾನ್ಸ್ಟೆಂಟ್ ಸಪೋರ್ಟ್ ಆಗಿದ್ದಾರೆ. ಸೊ ಅದಕ್ಕೆಲ್ಲ ನಾವು ಥ್ಯಾಂಕ್ ಯು ಹೇಳ್ತೀವಿ ಸರ್ಗೆ. ಸರ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಈ ಬುಕ್ ಹೊರತರುವುದರಲ್ಲಿ ಟಿಪ್ಪು ಸುಲ್ತಾನ್ ಸರ್ ಅವರ ಗೈಡೆನ್ಸ್ ಇತ್ತು, ಮತ್ತೆ ನಮ್ಮ ಕ್ಯಾಂಡಿಡೇಟ್ಸ್ ಆದ ವೀರೇಂದ್ರ ಕೇಶವ್, ತೇಜ್ ರಾಜ್ ಮತ್ತು ವಿನಯ್ ಅವರ ಪರಿಶ್ರಮ ಇದೆ. ಸೊ ಅವ್ರು ಬಂದು ನಮಗೆ ಈ ಒಂದು ಪುಸ್ತಕದ ಬಗ್ಗೆ ಹೇಳಿದಾಗ ನಮಗೆ ಸ್ಟೂಡೆಂಟ್ಸ್ಗೆ ಒಳ್ಳೇದಾಗತ್ತೆ, ಮತ್ತೆ ಬಹಳ ದಿನದ ಬೇಡಿಕೆ ಇತ್ತು ಅಂತ ಅವ್ರು ಹೇಳಿದಾಗ ನಾವು ಈ ಒಂದು ಪುಸ್ತಕವನ್ನು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿಯಿಂದ ಹೊರತರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದರ ಪೂರಕವಾಗಿ ನಮಗೆ ಟಿಪ್ಪು ಸುಲ್ತಾನ್ ಸರ್ ಅವರ ಗೈಡೆನ್ಸು ಎಲ್ಲ ಚೆನ್ನಾಗಿ ಹೊರಬಂತು. ಸೊ ಆದ್ದರಿಂದ ಈ ಒಂದು ಬುಕ್ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯವಾಗಿರುತ್ತದೆ. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ಒಳ್ಳೇದಾಗ್ಲಿ, ಎಲ್ಲರೂ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಕಡೆಯಿಂದ ಒಂದು ಬೆಸ್ಟ್ ವಿಶಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನೊಂದು ವಿಚಾರ ತಮ್ಮೊಂದಿಗೆ ಹಂಚ್ಕೊಳ್ಬೇಕು ಸ್ನೇಹಿತರೆ, ಏನಂತ ಹೇಳಿದ್ರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಚಂದ್ರಕಾಂತ್ ಸರ್ ಅವರು ಹೇಳ್ತಾ ಇದ್ರು. ನೋಡಿ, ಈಗ ಈ ಪುಸ್ತಕ ಏನು ಮಾರುಕಟ್ಟೆಗೆ ಬಿಡುಗಡೆ ಆಗಿದೆ, ಸೊ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಯಾರು ನೇರವಾಗಿ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿಯ ಒಂದು ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ನೀವು ಡೈರೆಕ್ಟ್ ಆಗಿ ವಿಜಯನಗರದಲ್ಲಿ ಅಕಾಡೆಮಿ ಇರುತ್ತೆ, ಯಾರು ನೇರವಾಗಿ ಬಂದು ಅಥವಾ ಮೊಬೈಲ್ ಮುಖಾಂತರ ಸಂಪರ್ಕ ಮಾಡಿ ಪುಸ್ತಕ ಬೇಕಂತೇಳಿ ತಾವು ಕೇಳ್ತೀರಾ ಅಂಥವ್ರಿಗೆ 40% ಈ ಒಂದು ಆಫರ್ನ ಕೊಡ್ತಾ ಇದ್ದಾರೆ. ಎಷ್ಟು ಇದರ ಒಂದು ಮೂಲ ಬೆಲೆ ಇದೆಯಲ್ಲ, MRP ರೇಟಿಗೆ ಅರೌಂಡ್ 40% ಆಫರ್ನಲ್ಲಿ ಕೊಡ್ತಾರೆ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಈ ಪುಸ್ತಕ ಬೇಕು ತಾವೆಲ್ಲ ಏನು ಅಕಾಡೆಮಿಗೆ ನೇರವಾಗಿ ಬರಬಹುದು, ಅಥವಾ ಮೊಬೈಲ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಒಂದು ಅಡ್ರೆಸ್ಸಿಗೆ ಕೊರಿಯರನ್ನು ಕೂಡ ಮಾಡ್ತಾರೆ. ಒಂದು ಅದ್ಭುತವಾದಂತಹ ಒಂದು ಪುಸ್ತಕ. ನಮ್ಮ ಭರತ್, ನನ್ನ ಸ್ನೇಹಿತರು ಹೇಳ್ತಕ್ಕಂಥ ವಿಚಾರ ಮತ್ತೆ ನಾನು ಪುನರಾವರ್ತಿಸ್ತೇನೆ. ಇಂಗ್ಲಿಷ್ನಲ್ಲಿ ಮೈಕ್ರೋ ಲೆವೆಲಲ್ಲಿ ಅಂದರೆ ಎಲ್ಲ ಎಕ್ಸಾಮ್ ಕಾಂಪ್ರಿಹೆನ್ಸಿವ್ ಆಗಿ ಕವರ್ ಮಾಡಿರ್ತಕ್ಕಂತಹ ಕರ್ನಾಟಕದ ಮೊಟ್ಟ ಮೊದಲ ಪುಸ್ತಕ ಇದು. ಹೀಗಾಗಿ ಇದರ ಒಂದು ಉಪಯೋಗ ಎಲ್ರಿಗೂ ಆಗಲಿ ಅಂತಕ್ಕಂತಹ ಆಶಾಭಾವನೆಯೊಂದಿಗೆ ನಾನು ಈ ಒಂದು ಪುಸ್ತಕ ಕಾರ್ಯಕ್ರಮದ ಒಂದು ಔಪಚಾರಿಕವಾದಂಥ ಕಿರು ಕಾರ್ಯಕ್ರಮಕ್ಕೆ ನಾನು ಏನಂತ ಹೇಳಿದ್ರೆ ಮಂಗಳವನ್ನು ಹಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.